ನಮಸ್ಕಾರ. ಕೇವಲ 180 ದಿನದೊಳಗಡೆ ಕೋಟ್ಯಾಧಿಪತಿಗಳು ಆಗುವ ಏಕೈಕ ರಾಶಿ ನಕ್ಷತ್ರ ಯಾವುವು? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಮನುಷ್ಯನಿಗೆ ಅದೃಷ್ಟ ಯಾವಾಗ ತಿರುಗುತ್ತೋ ಹೇಳೋಕ್ಕಾಗಲ್ಲ. ಲಕ್ಕು, ಅದೃಷ್ಟ ಯಾವಾಗ ತಿರುಗುತ್ತೋ ಹೇಳೋಕ್ಕಾಗಲ್ಲ. ತಂದೆ ತಾಯಿ ಆಶೀರ್ವಾದ ಇದ್ದರೆ, ಹಿರಿಯರ ಆಶೀರ್ವಾದ ಇದ್ದರೆ, ಮನೆದೇವ್ರ ಆಶೀರ್ವಾದ, ಕುಲದೇವ್ರ ಆಶೀರ್ವಾದ ಇದ್ದರೆ, ನೀವು ಹಿಂದಿನ ಜನ್ಮದಿಂದ ಹೊತ್ಕೊಂಬಂದಿರೋ ಪುಣ್ಯ ಚೆನ್ನಾಗಿತ್ತು ಅಂತಂದರೆ ಹೇಳೋಕ್ಕಾಗಲ್ಲ. ಅದೃಷ್ಟ ಯಾವಾಗ ತಿರುಗುತ್ತೋ. ಎಷ್ಟೋ ಜನಗಳು ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗಿರೋ ನಿದರ್ಶನಗಳು ಟಿ ವಿಗಳಲ್ಲಿ ನೋಡಿದ್ದೀವಿ ಅಲ್ವಾ? ನಿಮಗೆ ರಾತ್ರೋರಾತ್ರಿ ಕೇರಳ ಲಾಟ್ರಿ ತಗೊಂಡಿರ್ತೀರ, ಲಾಟ್ರಿ ಹೊಡೆಯಬಹುದು 25 ಕೋಟಿ ನೋಡಿದ್ದೀವಿ ಟಿ ವಿಗಳಲ್ಲಿ. ಹೌದು ತಾನೇ? ಯಾಕೆಂದರೆ ಅದೃಷ್ಟ ಹೇಗೆ ಹುಡುಕೊಂಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ನಿಧಿ ಸಿಗ್ಬೋದು, ಯಾರಿಗೆ ಗೊತ್ತು? ಮೂರನೇದು, ಎಷ್ಟೋ ವರ್ಷದಿಂದ ಕೋರ್ಟು ಕಚೇರಿಯಲ್ಲಿ ಪಿತ್ರಾರ್ಜಿತ ಆಸ್ತಿಗಳು ಇನ್ನು ಕೋರ್ಟಲ್ಲಿರೋವು ಇಮ್ಮಿಡಿಯೇಟಾಗಿ ಸಾಲ್ವ್ ಆಗ್ಬೋದು. ಗೌರ್ಮೆಂಟ್ ಜಾಬುಗಳಿಗೆ ಅಪ್ಲೈ ಮಾಡಿರ್ತೀರ, ಸ್ಟೇಟ್ ಗೌರ್ಮೆಂಟು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬುಗಳಿಗೆ ಉದ್ಯೋಗ ಸಿಗ್ಬೋದು. ಹೇಳೋಕ್ಕಾಗಲ್ಲ. ನಿಮ್ಮ ಹೆಸರಿಗೆ LIC ಮಾಡಿಸಿ ತೀರೋಗ್ಬಿಡ್ತಾರೆ. ಸಡನ್ನಾಗಿ LIC ದುಡ್ಡುಗಳು ಲಕ್ಷಗಟ್ಟಲೆ ಬರ್ಬೋದು, ಕೋಟಿಗಟ್ಟಲೆ. ರೋಡ್ನಲ್ಲಿ ಹೋಗುವಾಗ ದುಡ್ಡು ಬಂಗಾರಗಳು ಸಿಗ್ಬೋದು. ಹೇಳೋಕ್ಕಾಗಲ್ಲ. ಅದೃಷ್ಟ ಹೇಳ್ತಾ ಇದ್ದೀನಲ್ಲ ಯಾವಾಗ ತಿರುಗ್ಕೊಳುತ್ತೆ ಅಂತ. ಆಮೇಲೆ ಯಾರಾದರೂ ನಿಮಗೆ ಬಿಸ್ನೆಸ್ ಮಾಡೋಣ, ಪಾರ್ಟ್ನರ್ ಆಗಿಬಿಟ್ಟು ಇಬ್ಬರು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡೋಣ, ಬಿಸ್ನೆಸ್ ಮಾಡೋಣ, ಹೋಟೆಲ್ ರನ್ ಮಾಡೋಣ, ಪೆಟ್ರೋಲ್ ಬಂಕ್ ರನ್ ಮಾಡೋಣ, ಮತ್ತೊಂದು ಏನಕ್ಕೆ ರಿಯಲ್ ಎಸ್ಟೇಟ್ಗೆ ಹಾಕ್ಕೊಬೋದು. ಯಾರಿಗೆ ಗೊತ್ತು ಹೆಂಗೆ ಬರುತ್ತೋ ಅದೃಷ್ಟ, ಯಾರಿಂದ ಬರುತ್ತೋ. ಭಗವಂತ ದೇವರು ಯಾವ ಮನುಷ್ಯನ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಹೇಳೋಕ್ಕಾಗಲ್ಲ. ಆಮೇಲೆ ಈ ಎಷ್ಟೋ ವರ್ಷದಿಂದ ಸೈಟು, ಮನೆನ, ಅಪಾರ್ಟ್ಮೆಂಟು ಕಟ್ಟಿಸ್ಬೇಕು, ಅಪಾರ್ಟ್ಮೆಂಟ್ ತೊಗೊಬೇಕು ಅಂತ ಇರ್ತೀರ. ಸಡನ್ನಾಗಿ ಕೈಗೂಡುತ್ತೆ. ಎಷ್ಟೋ ವರ್ಷಗಳಿಂದ ಜಮೀನು ಮಾರಾಟ ಮಾಡಬೇಕು, ಸೈಟ್ ಮಾರಾಟ ಮಾಡಬೇಕು, ಮನೆ ಅಪಾರ್ಟ್ಮೆಂಟ್ ಮಾರಾಟ ಮಾಡಬೇಕು, ಏನು ಮಾಡಿದರೂ ಮಾರಾಟ ಆಗ್ತಿರಲ್ಲ. ಸಡನ್ನಾಗೆ ಜಮೀನು, ಸೈಟು, ಮನೆ ಇವೆಲ್ಲ ಮಾರಾಟ ಮಾಡಿ ಲಕ್ಷಾಧಿಪತಿ, ಕೋಟ್ಯಾಧಿಪತಿಗಳಾಗ್ಬೋದು 180 ದಿನದೊಳಗಡೆ. ಹೇಳೋಕ್ಕಾಗಲ್ಲ. ಹಂಗೆ ಅದೃಷ್ಟ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ಇದೇ ತಿಂಗಳು 29ನೇ ತಾರೀಕು ಮಾರ್ಚ್ 2025 ಶನಿವಾರ 6 ಗ್ರಹಗಳು ಬಂದು ಮೀನರಾಶಿಯಲ್ಲಿ ಸೇರ್ಕೊಂತಿದ್ದಾವೆ. ಅವತ್ತು ಅಮಾವಾಸ್ಯೆ, ಕರಾಳ ಕತ್ಲು, ಶನಿವಾರ ಬೇರೆ, ಸೂರ್ಯಗ್ರಹಣ ಬೇರೆ ಅವತ್ತು ನಡೆಯುತ್ತೆ. ನಮ್ಮ ಭಾರತ ದೇಶದಲ್ಲಿ ಸೂರ್ಯಗ್ರಹಣ ನಡೆಯಲ್ಲ. ಆದರೂ ಶನಿ ಅವತ್ತು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ. ರಾಹು ಅಲ್ಲೇ ಇರ್ತಾನೆ. ರವಿ, ಚಂದ್ರ, ಶುಕ್ರ, ಬುಧ 6 ಷಡ್ ಗ್ರಹಗಳು ಅಲ್ಲೇ ಇರ್ತವೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಒಡೆಯುತ್ತೆ ನೋಡಿ ಜಾಕ್ಪಾಟ್. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಮೃಗಶಿರ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರದವರಿಗೆ ಈ ಆಸ್ಪೆಕ್ಟ್ಸು 180 ದಿನದೊಳಗಡೆ ಖಂಡಿತವಾಗಲೂ ಉಲ್ಬಣ ಆಗುವ, ಗೋಚಾರವಾಗುವ, ಅದೃಷ್ಟ ಪ್ರಾಪ್ತಿಯಾಗುವ ಏಕೈಕ ರಾಶಿ ನಕ್ಷತ್ರ ಅಂದರೂ ತಪ್ಪೇನಿಲ್ಲ 2025 ಈ ವರ್ಷ. ಅದರಲ್ಲೂ ನಿಮಗೇನನ್ನ ಈ ಶನಿ, ರಾಹು, ರವಿ, ಚಂದ್ರ, ಬುಧ, ಶುಕ್ರ ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳಲ್ಲಿ ಗ್ರಹಗಳೇನ ಬಂದುಬಿಟ್ರೆ ದುಡ್ಡಿನ ಸುರಿಮಳೆ ಗ್ಯಾರಂಟಿ ದುಡ್ಡಿನ ಸುರಿಮಳೆ. ಇಷ್ಟಾರ್ಥಗಳು ನೆರವೇರುತ್ತೆ. ಮದುವೆ ಆಗದಲೇ ಇರೋರಿಗೆ ಮದುವೆಗಳು ಕಂಕಣ ಬಲ ಪ್ರಾಪ್ತಿಯಾಗುತ್ತೆ, ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ. ಮ್ಯಾರೇಜ್ ಎಷ್ಟು ಹುಡುಕ್ತಿರ್ತೀರ, ಮ್ಯಾರೇಜ್ಗಳು ಸೆಟ್ ಆಗಿಬಿಡುತ್ತೆ, ಮದುವೆಗಳಾಗುತ್ತೆ. ಅದೃಷ್ಟ ಹಿಂಗೇ ಬರುತ್ತೆ ಹಂಗೆ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಓದ್ತಾ ಇರ್ತೀರ, SSLCಯಲ್ಲಿ ರ್ಯಾಂಕ್ ಬರ್ಬೋದು, PUCಗಳಲ್ಲಿ ರ್ಯಾಂಕ್ ಬರ್ಬೋದು, ಎನಿ ಡಿಗ್ರಿಗಳಲ್ಲಿ ರ್ಯಾಂಕ್ ಬರ್ಬೋದು. ಚೆನ್ನಾಗಿ ಓದಿ, ಹೇಳೋಕ್ಕಾಗಲ್ಲ. ಎಸ್ಪೆಷಲಿ ಈ 3 ರಾಶಿ ನಕ್ಷತ್ರದವರಿಗೆ. ಹಂಗಾದರೆ ಗುರುಗಳೇ, ನಮ್ಮ ದೇಶದಲ್ಲಿ
ಎಷ್ಟು ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಈ ವೃಷಭ ರಾಶಿ, ಈ ರಾಶಿ ನಕ್ಷತ್ರದವ್ರು ಎಲ್ರಿಗೂ ಆಗುತ್ತಾ? ಈ ಎಸ್ಪೆಷಲಿ ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿ ನಡೆಯುವವರಿಗೆ ಅದೃಷ್ಟ ಹೇಳ್ತಿದ್ದೇನಲ್ಲ, ಅದೃಷ್ಟ ಯಾರಪ್ಪಂದು ಬಂದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಅದೃಷ್ಟ ಲಕ್ಕಂತೂ ಪ್ರಾಪ್ತಿಯಾಗೇ ಆಗುತ್ತೆ. ಯಾಕಂದರೆ ನಾವು ಜ್ಯೋತಿಷ್ಯಗಳು, ದೇವರಲ್ಲ, ಪವಾಡ ಮಾಡೋರಲ್ಲ, ಜಸ್ಟ್ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ಖಂಡಿತವಾಗ್ಲೂ 100ಕ್ಕೆ 50% ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಜಾಕ್ಪಾಟ್ ಅಂತೂ ಕಟ್ಟಿಟ್ಟ ಬುತ್ತಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.